ಜಯ ಜಯ ಸಿಂಹ. ಎಲ್ಲರೂ ಶಾಲೆ ಓದಕತ್ತಾರ. ಶಾಲೆ ಓದಿದವರು ಯಾರು ಉತ್ತರಾಗಿಲ್ಲ. ನಾನು ಎಪ್ಪೆಟ್ಟು ಎಲ್ಲಪ್ಪ ಇವತ್ತು ಊರಿಗೆ ಗೌಡ. ನಮಸ್ತೆ ನಮಸ್ತೆ. ಏನೋ ದುರ್ಗಪ್ಪ ಬೆಳೆ ಇಲ್ಲ, ಮಳೆ ಇಲ್ಲ, ಏನೂ ಇಲ್ಲ. ಮಕ್ಕಳನ್ನು ಶಾಲೆಯಿಂದ ಆಚೆ ಹಾಕಿದ್ದಾರೆ. ಅವ್ರದ್ದು ದುಡ್ಡು ಕಟ್ಟಬೇಕಾಗಿತ್ತು ಗೌಡ್ರೆ. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದರೆ ಚೆನ್ನಾಗಿರುತ್ತೆ ಗೌಡ್ರೆ. ಅಲ್ವಾ, ಹಿಂದಿನ ವರ್ಷ 50,000 ರೂಪಾಯಿ ಕೊಟ್ಟಿದ್ದೆ. 50 ರೂಪಾಯಿನೂ ವಾಪಸ್ ಕೊಟ್ಟಿಲ್ಲ ನೀವು. ಕೊಡ್ತೀನಿ ಗೌಡ್ರೆ, ನಿಮಗೆ ಗೊತ್ತಿದೆ ಅಲ್ಲ ಗೌಡ್ರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ ಪರಿಸ್ಥಿತಿ. ಕೊಡ್ತೀನಿ ಗೌಡ್ರೆ ಮತ್ತೆ ನಿಮಗೆ. 50,000 ರೂಪಾಯಿ ಬಡ್ಡಿ ಎಷ್ಟಾಗದು ಗೊತ್ತಿಲ್ಲ. ನಮಗೇನು ಗೊತ್ತಾಗಲ್ಲ ಗೌಡ್ರೆ. 50,000 ಆಗ್ಯದ. 1 ಲಕ್ಷ ಆಯ್ತು. 100ಕ್ಕೆ 10 ರೂಪಾಯಿಯಿಂದ ಬಡ್ಡಿ ಯಾವಾಗ ಕೊಡ್ತೀವಿ? ಇಲ್ಲ ಗೌಡ್ರೆ, ಈ ಸರಿ ತಂದು ಕೊಟ್ಟು ಬಿಡ್ತೀನಿ ಗೌಡ್ರೆ. ನಮ್ದು ಸರಿ ಸಹಾಯ ಮಾಡ್ರಿ ಗೌಡ್ರೆ. ಕೊಡಿ ಬುದ್ಧಿ, ನಿಮ್ಗೆ ತಮ್ಮಯ್ಯ ಅಂತಿ ಕೊಡಿ ಬುದ್ಧಿ. ನಮ್ಮ ಮಕ್ಕಳು ಶಾಲೆಯಿಂದ ಹೊರಗೆ ಹಾಕಿದ್ದಾರೆ, ಕೊಡಿ ಬುದ್ಧಿ. ನಿಮ್ಗೆ ತಮ್ಮಯ್ಯ ಅಂತಿ ಬುದ್ಧಿ. ನಾವಿಂಥವೆಲ್ಲ ನಾಟಕ ಓಡಿಗಳು ಗೊತ್ತಿತ್ತು. ನಿಮ್ಮಪ್ಪ ನಿಮ್ಮಮ್ಮ ಬುಲೆಟ್ ಕೊಡ್ತು ಅಂತ ಹೇಳಿದ್ರು ಮೊದಲ. ಹಾಂ ಆಯ್ತು ಆಯ್ತು ಸರಿ ಆಯ್ತು ಕೊಡ್ತಾಳ. ಎಷ್ಟು ಬೇಕು? 50,000 ಕೊಡಿ ಬುದ್ಧಿ, ಸಾಕು ಬುದ್ಧಿ. 1 ಲಕ್ಷ ರೂಪಾಯಿ ಇದೆಯಲ್ಲ, ಈಗ 50,000 ಕೊಡ್ತೀನಿ. ಲೆಕ್ಕ ಎಲ್ಲ ಇಲ್ಲಿ ಬಿಡಿ ಬುದ್ಧಿ, ನಾವು ಕೊಡ್ತೀವಿ ನಿಮಗೆ ಮತ್ತೆ. ಲೆಕ್ಕ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ನಾನು ಮುಂದೆ ಹೇಳಕತ್ತೀನಿ. 1 ವರ್ಷದಲ್ಲಿ ಕರೆಕ್ಟಾಗಿ ಎಲ್ಲ ಬಡ್ಡಿ ಸಮೇತವಾಗಿ ಕೊಡಬೇಕು. ಆಯ್ತಾ? ಸರಿ. ಲೇ ಕುಂಟ ಏ ಹಿಂದೆ ನಿಂತು ಮುಂದೆ ಮುಂದೆ ನಿಂತಿದ್ದೆ. ಅವರಿಗೆ 50,000 ಆಯ್ತು ಕೊಡು ಬೇಗ. ಆಯ್ತು ಮತ್ತೆ ನಾಟಕ ಮಾಡ್ಬಿಡೋದು ಬಂದ್ಮೇಲೆ. ಏನ್ ಮಾಡೋದ್ರಿ? ಸಾಲ ಗೌಡನ ಹತ್ರ ಸಾಲ ತಗೊಂಡ್ರಿ, ಏನ್ ಮಾಡೋದು? ನನ್ನಂತೂ ಭಯ. ಗೌಡ ಯಾವಾಗ ಬರ್ತಾನೋ ಏನೋ, ಭಯ ಭಯ ಆಗ್ತಾ ಇದೆ. ಏನ್ ಮಾಡ್ತಾನೋ ಬಂದು. ಏನ್ ಮಾಡ್ತಾನೋ ಏನ್ರಿ? ಬನ್ನಿ, ಕೆಲಸ ಮುಗಿತು, ಮನೆಗಾದ್ರೂ ಹೋಗೋಣ. ನಡಿ ಮನೆಗೆ ಹೋಗೋಣ. ಏ ಕುಂಟ, ಏ ಮಗನೇ ನನ್ನ ಮುಂದೆ ನಿಂದಿರ್ತಾರಲ್ಲ ಅಕ್ಕ ಮಗಲೇ. ಹಾಂ ಏ ಕುಂಟ, ಸಾಲ ಕೊಟ್ಟು 2 ವರ್ಷ ಆಯ್ತು. ಅವ್ರು ನಡ್ಕೊಂಬರ್ಲಿ. ಅವ್ರನ್ನ ಸಾಲ ತಗಕ್ ಬರ್ತಾ ತಿರುಗಿ ಕೊಡಕ್ ಬರಲ್ಲ. ಯಾವಾಗ ಹೇಳ್ಕೊಂಬರ್ರಿ. ಬೇಡ
ಏನಂತ ಹೇಳಿದ್ದೆ ಕೊಡುವಾಗ ಏನಂತ ಹೇಳಿದ್ದೆ ಕೊಡ್ತಂತ ಹೇಳಿದ್ದಿಲ್ಲ ಇನ್ನೊಂದು ತಿಂಗಳು ಟೈಮ್ ಕೊಡಿ ಬುದ್ಧಿ ಕೊಟ್ಬಿಡ್ತೀವಿ ಇನ್ನೊಂದು ತಿಂಗಳಿಲ್ಲ ನಾಳೆಗೆ ಎಷ್ಟೊತ್ತಿದ್ರೆ ಬೇಕೇ ನಾಳೆಗೆ ಬೇಕಂದ್ರೆ ಬೇಕು ನಾಳೆಗೆ ಅಷ್ಟೇ ನಾಳೆಗೆ ಟೈಮ್ ಕೊಡಿ ಬುದ್ಧಿ ದಯವಿಟ್ಟು ಬುದ್ಧಿ ಆಯ್ತು ಹೋಗಿ ನೋಡ್ಕಿದ್ದು ಆಯ್ತು ಬರ್ತೀನಿ ಆಮೇಲೆ ಕೊಡ್ತೀವಿ ಒಂದು ಸುಮಾರು ಹೊತ್ತಾಗದೆ ನೀವು ಮಲ್ಕೊಂಡ್ಬಿಡಿ ಎಲ್ಲ ಏನ್ ಮಾಡೋದ್ರಿ ಮುಂದೆ ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಸರು ಯಾಕೆ ಯೋಚನೆ ಮಾಡ್ತೀಯ ನೀನು ಮಲ್ಕೋ ನೀವು ಮಲ್ಕೋ ಕಣೆ ಮಲ್ಕೊಳ್ತೀನಿ ನನ್ನ ರೊಕ್ಕ ಹೋಯ್ತಪ್ಪ ನನ್ನ ರೊಕ್ಕ ಹೋಯ್ತು ನನ್ನ ರೊಕ್ಕ ಕಳೆದ್ಬಿಟ್ಟೇನೆ ಹಾಳು ಮಾಡಿಬಿಟ್ಟೇನೆ ಆಮೇಲೆ